तो चलिए शुरू करते हैं। ಏನ್ ಮರಿ ನಿನ್ನೆ ಇದಕ್ಕಿದ್ದ ಮಳೆ ಬಂದಿದ್ರೆ ಚೆನ್ನಾಗಿತ್ತು ಅನ್ಕೊಂಡಿದ್ದ. ಅನ್ಕೊಂಡಿದ್ದೆ, ಆದ್ರೆ ಮ್ಯಾಚ್ ಅಲ್ಲ ಅವ್ರ ಅಮ್ಮನ್ ಮಳೆ ಬಂದಿ ಅಂಕಲ್ ಮಕ್ಕಳೆಲ್ಲ ಕೊಚ್ಕೊಂಡು ಹೋಗ್ಬಿಡಿ ಅನ್ಕೊಂಡಿದ್ದೆ. ಏನ್ ನಿಮ್ ಬಾಸ್ ತಿರಿ ಹಂಗ್ ಡಕ್ಔಟ್ ಆಗ್ಬಿಟ್ರು. ನಮ್ ಬಾಸ್ ಅಟ್ಲೀಸ್ಟ್ ಮ್ಯಾಚ್ ಬಂದ್ ಔಟ್ ಆಡ್ತವ್ರೆ, ನಿಮ್ ಬಾಸ್ ಪ್ರಾಕ್ಟೀಸ್ ಮಾಡ್ತವ್ರಲ್ಲ ಯಾವ ಮ್ಯಾಚ್ಗೆ. ಹೌದ್ ನನ್ಗೂ ಗೊತ್ತಿಲ್ವಲ್ಲ ಯಾವ ಮ್ಯಾಚ್ಗೆ. ನಾವ್ ಲಾಸ್ಟ್ 2 ಮ್ಯಾಚ್ ಗೆದ್ದಿದೀವಿ, ನೀವು ಲಾಸ್ಟ್ 2 ಮ್ಯಾಚ್ ಸೋತಿದ್ದೀರಾ. ಏನ್ ಕಿತ್ತಾಕೊಂಡ್ಬಿಟ್ರಿ, ಪಾಯಿಂಟ್ಸ್ ಟೇಬಲ್ 6ರಿಂದ 7 ಹೋಗ್ತೀರಾ, 7ರಿಂದ 6 ಬರ್ತೀರಾ. ಪಾಯಿಂಟ್ಸ್ ಟೇಬಲ್ 6ನೇ ಸ್ಥಾನದಲ್ಲಿ ಇದೀರಾ ನೀವು, ನಾವು 3ನೇ ಸ್ಥಾನದಲ್ಲಿ ಇದೀವಿ. ನಮಗೂ ನಿಮ್ಗೂ 3 ಡಿಫ್ರೆನ್ಸ್. ಆಕ್ಚುಲಿ ನಾವು ನಿಮ್ನ ಹತ್ರ ಬಿಟ್ಕೊಂಡಿರೋದೇ ಹೆಚ್ಚು, ನಾವು ನಿಮ್ ಜೊತೆ ಮಾತಾಡ್ತಿರೋದೇ ಹೆಚ್ಚು. ಏನೋ ನಿಮ್ ಬ್ರಹ್ಮಾರ ಶಫಾಡ್ ಇವಾಗೆಲ್ಲ ಹೊಡಿಯೋದೇ ಇಲ್ಲ. ನಿಮ್ ಟೀಮ್ ಅವರನ್ನ ಪ್ಲೇಗ್ ಲೆವೆಲ್ ಇಂದ ತೆಗಿಯಲ್ಲ. ಅವ್ನು ಈ ಸೀಸನ್ ಚೆನ್ನಾಗ್ ಆಡಲ್ಲ. ತೆಗಿಯಲ್ಲ, ಏನಕ್ಕೆ ತೆಗಿಬೇಕೋ. ಲಾಸ್ಟ್ ಟೈಮ್ ನಿಮ್ಗೆ ಉಚ್ಚನಾಗಿ ಹೊಡೆದಂಗ್ ಹೊಡೆದಿ ಕನ್ಸೆಲ್ಲ ಬಂದಿದ್ ಗ್ಯಾಪ್ನ ಇತ್ತಾನೆ. ಏ ಅದೆಲ್ಲ ಒಂದ್ ಕೆಟ್ಟ ಕನ್ಸ್ ಅಂತ ಮರ್ತ್ಬಿಟ್ಟಿದೀವಿ, ಅದೆಲ್ಲ ಗ್ಯಾಪ್ ನಿನ್ ಮತ್ತೆ. ಅಷ್ಟ್ ಭಯ ಇರ್ಲಿ. ಆದ್ರೂ ನಿಮ್ ಟಾಪ್ ಆರ್ಡರ್ ಏನ್ ಅಷ್ಟು ಕಷ್ಟ ಅಪ್ಪ. ನಮ್ ಫಿಲ್ಸಾಲ್ಟ್ ಒಬ್ಬ ಹೆವಿ ಮಿಸ್ಸಿಂಗ್ ಕಣ. ಬರ್ಲಿ ತಾಳು, ಬಂದಿದ ತಕ್ಷಣ ನಿಮ್ ಉರಿತಿರೋ ಗಾಯ ಕುಪ್ಪಾಕ್ ಉರ್ದು ಬಿಡೋದೆ. ನಮ್ ಕ್ರಿಯೆ ಯಾವ ಹೀರೋ ಕಮ್ಮಿ ಇಲ್ಲ. ಅವ್ನಿರೋ ರೇಂಜ್ಗೆ ಅವ ಇರ್ಬೇಕಾಗಿರೋದು ಆಫ್ರಿಕಾದಲ್ಲೋ ವೆಸ್ಟ್ ಇಂಡೀಸ್ಲೋ. ಆಗ ಅವಂಗ ಹುಡುಗಿರಲ್ಲ ಕ್ಯೂ ನಿಂತಿರೋರು. ಡಿಯರ್ ವೆಜಿಟೇರಿಯನ್ಸ್, ನೀವು ಪ್ರಾಣಿಗಳನ್ನು ಉಳಿಸುವ ಹಾಗಿದ್ದರೆ ಅವುಗಳು ತಿನ್ನುವ ಆಹಾರವನ್ನು ಏಕೆ ತಿನ್ನುತ್ತಿರುವಿರಿ? KSRTC ಅವರು ಭೇದ ಭಾವನೆ ಮಾಡಲ್ಲ ಕಣಲ್ಲ, ಎಲ್ಲರ ಮೇಲೆ ಹೊತ್ತಿಸ್ತಾರೆ. ಎಂತ ದೊಡ್ಡ ತಿಕ್ಕಲು ಕುಡುಕ್ ನನ್ನ ಮಕ್ಕಳು. ನಿನ್ನಂತ ಹುಚ್ಚಿಡಿ ಕರು ಇದು ದೇಶದಾಗೆ ಸಿಗಲ್ಲ. ನೋಡಲ್ಲಿ ಪ್ರಾಣಿಯ ಮೇಲೆ ದಯೆ ಇರಲಿ ಅಂತ ಹಾಕೋರೆ, ಇವ್ರು ಮನುಷ್ಯರ ಮೇಲೆ ದಯೆ ತೋರ್ಸಲ್ಲ. ಅಮ್ಮ ಊಟ ಹಾಕೋ. ಏನಿದು ತಿಳಿಸಳ ತಿಳಿಸಾಯ ಅಂತ ತಿಂತಾನೆ. ಆಯ್ತು ಬಿಡೋದಿದ್ರೆ ತಿಂತೀನಿ. ಒಂಚೂರು ಚೆನ್ನಾಗಿಲ್ಲ, ಒಂದು ಉಪ್ಪಿನಕಾಯಿ ಹೋಗ್ಲಿ ಹಾಕೋ. ಉಪ್ಪಿನಕಾಯಿ ಬೇಡ ಏನು ಬೇಡ, ಇದೇ ಸಹ ಚೆನ್ನಾಗಿದೆ. ನೀನ್ ನಂಗೆ ಬ್ಲಾಕ್ ಯಾಕೆ ಮಾಡ್ದೆ? ನೀನ್ ಯಾಕೆ ನನ್ನ ಕರಿಯ ಅಂತ ಅಂದೆ? ಬ್ಲಾಕ್ ಮಾಡಿದ ತಕ್ಷಣ ಬೆಳಕಾಗ್ಬಿಟ್ಟ. ಹಲೋ ಹೇಳ, ಎಲ್ಲಿದ್ದೀ ಬಾಣ? ನಾನು ನೋಡ್ಯಾಕ್ ಬಂದಾರ. ಎಲ್ಲದಿ ಹೇಳಿ, ಇಲ್ಲಿ ಜಲ್ದಿ ಹೇಳಿ, ಅಡ್ರೆಸ್ ಹೇಳಿ, ಇಲ್ಲಿ ಬರ್ತೀನಿ. ಸಲ ಅಂತ ಬರ್ಸ್ಯಾಮಕ್ಕ ಅವನಿಂದ ನಾವು ಹೋಗಿ 1 ಸಲ ಅಲ್ಲ 2 ಸಲ ಅಲ್ಲ. ಒಳ್ಳೇದ್ ಮಾಡ್ತದ. ಅಪ್ಪ ದೇವ್ರೇ, ನೀನ್ ಇರೋದ ಕರೆ ಹೋದ್ರ ಒಂದಲ್ಲ ಒಂದಿನ ಕಾಣ ಮಗನೇ ಸಿಕ್ತಲೆ ಬ್ಯಾಟಿ. ಇಲ್ಲಿ ಬಂದ್ ಭಾಷಣ ಮಾಡಕಂತೀನಿ. ಯಾವತ್ತಿದ್ದ ಏನ್ ಲಾಭ ಇಲ್ಲ ನನಗ. ಆಗ ಬಂದ್ ಬುಕ್ಸೆಟ್ ನಿಂತೀನಿ. 50 ರೂಪಾಯಿ ಬಾರಲ್ಲಿ. ಅಲ್ಲೋ ಹಂಗ ನಮ್ ಬಗ್ಗೆ ಹೇಳ್ಬಾರ್ದು. ಏಟ 100 ರೂಪಾಯಿ ಅಲ್ಲ 500 ರೂಪಾಯಿ ಕೊಡ್ನು. ದೇವ್ರ ನಿಂಗೆ ಒಳ್ಳೇದ್ ಮಾಡ್ತಾನೆ. ಏನಿಲ್ಲ, ನಾನು ಮುಂಜಾನೆ ಒಂದ್ ಸ್ವಲ್ಪ ಉಂಡ್ ಬಂದಿದ್ದಿಲ್ಲ. ಈಗ್ಲೇ ಮಾಡ್ಕೊಂಡ್ ಬರ್ತೀನಿ. ನಾನ್ ಹಿಂಗ್ ಹೇಳೋದ್ ನಾ ಮಾಡಕ್ಕೆ. ಇಲ್ಲ ಅತ್ತೆಮ್ಮ, ನಿಂದೇ ನಡೆಸ್ತೀವಿ ಮನೇಲಿ ಇವಾಗ. ಇಲ್ಲ ಅತ್ತೆಮ್ಮ, ಇವಾಗ ಬಂದಿರೋದು ನೀನ್ ಈ ಮನೆಗೆ. ಇವಾಗಿಂದಾನೆ ಕಬ್ಜಾ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟ. ಅಯ್ಯೋ ಇಲ್ಲ ಅತ್ತೆಮ್ಮ, ಹೋಗ್ ಮ್ಯಾಂಗೋ ಶೇಕ್ ಮಾಡ್ಕೊಂಬ ನಂಗೆ. ಇಲ್ಲ ಅತ್ತೆಮ್ಮ, ಮಾಡ್ಕೊಂಬತ್ತೀನಿ ಅತ್ತೆಮ್ಮ. ಸೊಸೆ ನೀನ್ ಎಷ್ಟು ಓದಿದ್ಯಾ? ನಾನ್ MBA ಮಾಡಿದೀನಿ ಅತ್ತೆಮ್ಮ. ಬೆಳಗ್ಗೆಯಿಂದ ನಂಗೆ ತಲೆ ನೋತೈತೆ, ಒಂದ್ ಒಳ್ಳೆ ಮಾತ್ರ ಹೇಳು. ಅತ್ತೆಮ್ಮ, ನಾನ್ MBA ಮಾಡಿರೋದು MBBS ಅಲ್ಲ. ಗೊತ್ತಿತ್ತು ನಂಗೆ ನಮ್ ಹುಡ್ಗಂಗ್ ಯಾವ್ದೋ ತಪ್ಪು ಹುಡುಗಿ ಜೊತೆ ಮದುವೆ ಮಾಡಿದೀವಿ ನಾವು ಅಂತ. ಅತ್ತೆಮ್ಮ, ಸೊಸೆ ಡೋರ್ದು ಲಾಕ್ ಸೆಟ್ ಮುಡ್ದೋಗೈತೆ, ಒಂಚೂರು ಸರಿ ಮಾಡ್ಬಿಡು. ನನಗ್ ಬರಲ್ಲ ಅತ್ತೆ. ಇನ್ನೇನ್ ಕಲ್ಸೋರ್ ನಿಮ್ಮ ಅಮ್ಮ ನಿಂಗೆ? ಟಿವಿದು ಮದರ್ ಬೋರ್ಡ್ ಕೆಟ್ಟೋಗೈತೆ, ಅದಾರು ಸರಿ ಮಾಡಕ್ ಬರುತ್ತಾ?
ಮತ್ ಏನ್ ಕಲ್ತ್ಕೊಂಡ್ ಬಂದಿದ್ಯಾ ನಿಮ್ ಮನೆಯಿಂದ ನೀನು? ಇವಾಗ ಬಾತ್ರೂಮ್ ಅಲ್ಲಿ ಟೈಲ್ಸ್ ಹಾಕೋ ಬರಲ್ಲ ಅನ್ಬೇಡ್ದ ಮೇಲೆ ಎಂತ ಸೊಸೆ ತಗೊಂಬಂದಿದ್ವಪ್ಪ ನಾವು. ಒಂದ್ ಮನೆ ಕೆಲ್ಸಾನು ಬರಲ್ಲ ನಿಂಗೆ. ಆದ್ರೆ ಅತ್ತೆ ಎದುರು ಮಾತಾಡ್ತೀಯ ನಂಗೆ. ಇದೊಂದ್ ಕಲ್ಸೋರ್ ನಿಮ್ ಮನೇಲಿ ನಿಂಗೆ ಚೆನ್ನಾಗಿ. ಸೊಸೆ ಹಾ ಅತ್ತೆಮ್ಮ, ಕಾಫಿಲ್ ವಿಷ ಹಾಕಿಲ್ಲ ತಾನೆ? ಆಮೇಲೆ ಏನ್ ಮಾತಾಡ್ತೀರಾ ಅತ್ತೆಮ್ಮ? ವಿಷಯ ಎಲ್ಲ ಹಾಕ್ತೀನಿ ನಾನ್ ಹಾಕಿದ್ದೆ ನಿಂದಕ್ಕೆ. ಆದ್ರೂ ಸತ್ತಿಲ್ಲ ನೀನು. ನಾಗಿಣಿ ವಂಶದೋಳ್ ನೀನು. ಏನ್ ಮಾಡ್ರು ಬದುಕ್ಬತ್ತೀಯ ವಾಪಸ್ಸು. ನಾಗಿಣಿ ಬಸ್ ಸೊಸೆ ನಾನ್ ನೋಡಿದೀನಿ. ನಾನ್ ನಿಂಗೆ ಏನೇ ಬೈದ್ರು ಬೈಸ್ಕಂತೀಯ. ನೀವ್ ದೊಡ್ಡವರು ಅತ್ತೆಮ್ಮ, ಆದ್ರೂ ಮನ್ಸಲ್ಲೆಲ್ಲ ಬೈಕಂತೀಯಲ್ಲ. ಹೇ ಇಲ್ಲ ಅತ್ತೆಮ್ಮ, ಆತರ ಪರವಾಗಿಲ್ಲ. ನಾನ್ ನಿನ್ ಫ್ರೆಂಡ್ ತರ ಕೇಳ್ತಾ ಇದೀನಿ. ಆ ಮನ್ಸಲ್ ಸ್ವಲ್ಪ ಬೈಕ್ ಅಂತೀನಿ ಅತ್ತೆಮ್ಮ. ಗತ್ತಿತ್ತು ನಂಗೆ. ನಾಗಿಣಿ ವಂಶದೊಳೆ ಕೆಲ್ಸ ಮಾಡೋಗೆ ಇಲ್ಲಿ. ಹಲೋ ಅಲ್ಲೇ CSK ಗೆದ್ದಿದ್ದಾರೆ. ಕಾನ್ಸ್ಟೇಬಲ್ ಅಲ್ಲಿ ಮೊನ್ನೆಯಿಂದ 6ನೇ ಸ್ಥಾನದಲ್ಲಿ ಅವರೇ, ಮೇಲಕ್ಕೆ ಹೋಗೇ ಇಲ್ಲ. ಅದೇನಾಯ್ತಂದ್ರೆ ಮೊನ್ನೆ ಡೆಲ್ಲಿದು ರಾಜಸ್ಥಾನದ ಮ್ಯಾಚ್ ಇತ್ತು. ಇವ್ರ ಸಂಬಂಧನೇ ಇಲ್ಲ. ಡೆಲ್ಲಿ ಗೆದ್ದಿದ್ದು, ರಾಜಸ್ಥಾನ್ ಸೋತಿದ್ದು. ಅರೆ ಕಾನ್ಸ್ಟೇಬಲ್ ಅಲ್ಲಿ 6th ಇಂದ 7th ಪ್ಲೇಸ್ ಹೋಗಿದ್ ಇವ್ರು. ಅದಕ್ಕೆ ನೀನೆ ಕಷ್ಟಪಟ್ಟು ಗೆದ್ದಿ 7th ಇಂದ 6th ಪ್ಲೇಸ್ಗೆ ವಾಪಸ್ ಬಂದವ್ರೆ. ಗಿಲ್ ನೀನ್ IPL ಟ್ರಾಫಿ ಅಲ್ಲ, ಹೌದು ಲೌಡ ಇಟ್ಕೊಂಡ್ ಗೊತ್ತಾಗುತ್ತೆ ಯಾರು ಏನ್ ಇಟ್ಕೊಂತಾರೆ ಅಂತ. ಇಡೀ IPL ಯಾರು ಏನೇ ಟ್ರಾಫಿ ಗೆದ್ರು ನಂಗೆ ಇದಕ್ ಸಮ. ಮ್ಯಾಚ್ ನಾವೇ ಗೆಲ್ಲೋದು. ಬರ್ತೀಯಾ ಎಲ್ಲಿಗೆ? ಇಲ್ಲಿಗೆ. ನೀನ್ ಏನಾರೋ ಅನ್ಕೋ. ಮ್ಯಾಚ್ ಮುಗಿದ್ಮೇಲೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಒಂದ್ ಕೋಲ್ಗೆ ಎಣ್ಣೆ ಹಾಕಿ ನೀನ್ ಹೋಗ್ತಾ ಇಟ್ಕೊಂಡು ಹೋಗ್ಬೋದು. ಮನೇಲಿ ಕೊಡೋ 10 ರೂಪಾಯಿ ಕೂಡಿಬಿಟ್ಟು ನಾನು ನಿಮ್ ಬಿರಿಯಾನಿ ತಂದು ಕೊಡ್ತೀನಿ. ನೀವ್ ನೋಡ್ರಿ ಹಿಂಗ್ ಮ್ಯಾಚ್ ಸೋತಿದಿರಲ್ರೋ ಬಾಲ್. ಯಾಕಣ ಇಷ್ಟು ವರ್ಷ ಇದ್ದಿದ್ ನಿಮ್ ದರ್ಪ ದುರಂಕಾರಗಳೆಲ್ಲ ಎಲ್ಲೋಯ್ತ್ರೋ ಬಾಲ್. ಕ್ರಿಕೆಟ್ಗೆ ಬಾಲ್. ಹಲೋ ಸರ್, ರೈಲ್ವೆ ಡಿಪಾರ್ಟ್ಮೆಂಟಾ? ಸರ್, ನಾನು ನನ್ನ ಹೆಂಡತಿ ಜಗಳಾಡ್ಕೊಂಡ್ಬಿಟ್ಟಿದ್ದೀವಿ. ಅವಳೀಗ ಟ್ರ್ಯಾಕ್ ಹತ್ರ ಸಾಯಕ್ಕಂತ ಬಂದವಳೆ. ಯಾಕೆ ಸರ್, ಏನ್ ನಿಮ್ ಪ್ರಾಬ್ಲಮ್? ಅಯ್ಯೋ, ಟ್ರೈನ್ ಬರ್ತಿಲ್ಲ ಸರ್, ಅದೇ ನನ್ ಪ್ರಾಬ್ಲಮ್. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ. ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನಾನ್ ಇರ್ಬೇಕಾದ್ರೆ ನೀನ್ ಯಾರ ನಮ್ ಮನೆ ನೋಡ್ಕೊಳಕ್ಲೇ? ಕಳ್ಳ ಬಂದ್ರೆ ಹೆಂಗೋ ಕಚ್ತೀಯ, ಹೆಂಗೋ ಓಡಿಸ್ತೀಯ ಅವ್ನ. ಮಾತಾಡೋ, ಯಾಕೆ ಬಾಯಿ ಇಲ್ವಾ? ಬರೀ ಕಣ್ ಮಾತಾಡ ಇರೋದ್ ನಿಂಗೆ. ಎಷ್ಟ್ ಬಂದ್ರೆ ಹೆಂಗೋ ಮೂಸ್ ನೋಡ್ತೀಯ ಅವ್ರನ್ನ. ನಾನ್ ಬದುಕಿರೋರ್ಗು ಈ ಮನೆ ನಾನೇ ನೋಡ್ಕೊಳ್ಳೋದು. ವಾ, ಏನಿದು ಹಳ್ಳ ತೋಡ್ತಾವ್ರಲ್ಲ? ಏನ್ ಮಾಡಕ್ ಹೋಯ್ತಾ ಇದ್ದೀರಾ ನೀವಿಲ್ಲಿ? ಏನಿದು ಸ್ಟ್ರಾಬೆರಿ ಜ್ಯೂಸ್ ಹಾಕ್ತಾವ್ರ? ಓ ಮೈ ಗಾಡ್. ಗುರು, ಲೇಕ್ ವೆಹಿಕಲ್ಗೆ ತೂತ್ ಇಟ್ಬಿಟ್ರೆ ಸ್ಟ್ರಾಬೆರಿ ಜ್ಯೂಸ್ ಉಯ್ದ್ಬಿಟ್ಟವ್ರೆ ತೂತಲ್ಲಿ. ಟೇಸ್ಟ್ ಮಾಡೋಣ. ಅದ್ಭುತ. ದರಿದ್ರ. ಬ್ಯಾರೆ ದೇಶ ಒಳಗ ಯಾರ ಮನಿಗಾದ್ರೂ ಹೋದಾಗ ಚಾ ತಂದು ಕೊಟ್ರು ಅಂದ್ರ ಥ್ಯಾಂಕ್ಸ್ ಅಂತಾರ. ಅದೇ ನಮ್ ಕಡೆ ಇದ್ಯಾಕ್ ಮಾಡಕ್ ಹೋಗಿರಿ? ಗಾಯ್ಸ್, ಈ ಒಂದು ಹಸುಗೆ ಎಷ್ಟು ಆಟಿಟ್ಯೂಡ್ ಐತೆ ಅಂದ್ರೆ, ಒಳ್ಳೊಳ್ಳೆ ಮೇವು, ಹಿಂಡಿ, ಬೂಸ ಎಲ್ಲ ಇಟ್ಟು ನಾವು ಬೆಳೆಸಿದ್ರೆ ಬೆಳೆಸಿದ್ದಲ್ಲ, ಬೆಳೆದಿತ್ತು, ನುಕ್ಕಿತ್ತು ನಾವು, ಒಣದದ್ದು ನಾವು, ಬೆಂಕಿ ಹಚ್ಚಿದ್ದು ನಾವು, ಅದರಲ್ಲಿ ಬೇಳೆ ಬೇಯಿಸ್ಕೊಂಡವ್ರು ನೀವು. ಅಂಕಲ್ ನಾವು ಹೊಡಿತೀನಿ ಸುಬ್ಬಿ. ಹಲೋ, ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಮಾತಾಡ್ತಿರೋದು. ಹೌದಾ? ಡಿಪಾರ್ಟ್ಮೆಂಟ್ ಸ್ಪೆಲ್ಲಿಂಗ್ ಹೇಳಿ ನೋಡೋಣ. ಹೌದಾ, ಸರಿ. DEPARTMENT. ಏನೇ ಸರ್, ಏನು ವಿಷಯ? ಅದೇನೋ ನೀವು ಲೋನ್ ಮಾಡಿಸಿದ್ರಂತಲ್ಲ, ಅದೇನೋ 10 ಲಕ್ಷ ಏನೋ ಡೆಪಾಸಿಟ್ ಆಗಿರ್ಬೇಕು. ನೋಡ್ರಿ, ಚೆಕ್ ಮಾಡ್ರಿ. ಇಲ್ಲ ಸರ್, ಬ್ಯಾಲೆನ್ಸ್ ಚೆಕ್ ಮಾಡಿ ಹೇಳ್ತೀನಿ ತಡ್ರಿ ಸರ್. ಸರ್, ಅಂಥದ್ದೇನಿಲ್ಲ ಸರ್, ನನ್ನ ಅಕೌಂಟಲ್ಲಿ ಇದೆ 300 ರೂಪಾಯಿ. ಯೋ ಮಗ, ನಾನು ಸಂದೀಪ ಲೇ, ಅದ್ರಲ್ಲಿ 100 ರೂಪಾಯಿ ಆಗ್ಬಿಡ್ಲಿ, ಪೆಟ್ರೋಲ್ ಖಾಲಿ ಆಗ್ಬಿಟ್ಟೈತಿ. ಸಾಫ್ಟ್ ಆಗಿದ್ರೆ ನಿನ್ನ ಮೆಂಟಲ್ ಹಾಸ್ಪಿಟಲ್ ಸೇರಿಸ್ಬಿಡ್ತಾರೆ. ನಾನು ನಿನ್ ತರನೇ ಇದ್ದೆ, ಈಗ ದೇವರಾಗ್ಬಿಟ್ಟಿದೀನಿ. ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್. ಐ ಆಮ್ ದ ಗಾಡ್, ಗಾಡ್ ಇಸ್ ಗ್ರೇಟ್. ಅಷ್ಟೇ.